ಓಂ ಉತ್ತಮೇ ಶಿಖರೇ ಜಾತೆ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋऽಭ್ಯನುಜ್ಞಾತ ಗಚ್ಚ ದೇವಿ ಯಥಾ ಸುಖಂ ಶ್ರೀ ಗಚ್ಚ ದೇವಿ ಯಥಾ ಸುಖಂ ಗಚ್ಚತು ಓಂ ನಮೋ ನಮಃ. ಈ ಕೊನೆಯ ಒಂದು ಭಾಗ ಶ್ರೀ ಗಚ್ಚ ದೇವಿ ಯಥಾ ಸುಖಂ ಗಚ್ಚತು ಓಂ ನಮೋ ನಮಃ ಅಂತ ಒಂದ್ ಕಡೆ ಕಾಣಿಸ್ತದೆ. ಗಚ್ಚ ದೇವಿ ಯಥಾ ಸುಖಂ ಓಂ ನಮೋ ನಮಃ ಅಂತ ಒಂದ್ ಕಡೆ ಕಾಣಿಸ್ತದೆ. ಇದು ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿರುವಂಥದ್ದು. ಗಾಯತ್ರಿ ಜಪಕ್ಕಿಂತ ಪೂರ್ವಭಾವಿಯಾಗಿ ಗಾಯತ್ರಿಯನ್ನ ಆಹ್ವಾನಿಸಿದ್ದೆವು ಬಾ ಅಂತ. ಆ ಗಾಯತ್ರಿ ಶಬ್ದವಾಚನಾದ ಭಗವಂತನನ್ನ ಕಳಿಸಿಕೊಡ್ಲಿಕ್ಕೆ ಈ ಮಂತ್ರದ ವಿನಿಯೋಗ. ಇದಕ್ಕೆ ವಾಮದೇವರು ಋಷಿಗಳು, ಗಾಯತ್ರಿ ಇದರ ಛಂದಸ್ಸು, ಗಾಯತ್ರಿ ಇದರ ದೇವತಾ, ಅನುಷ್ಠುಪ್ ಇದರ ಛಂದಸ್ಸು. ಅದಕ್ಕೆ ಅರ್ಥವನ್ನ ಹೇಗೆ ಹೇಳಬೇಕು ಅನ್ನೋದನ್ನ ಈಗ ನೋಡೋಣ. ಭೂಮಿಯಲ್ಲಿ ಅತ್ಯಂತ ಉನ್ನತ ಶಿಖರದಂತೆ ಇರುವಂತಹದ್ದು ಈ ಶ್ವೇತದ್ವೀಪ ಮತ್ತು ಅನಂತಾಸನಗಳು. ಅಲ್ಲಿ ಆ ಶ್ವೇತದ್ವೀಪ ಅನಂತಾಸನಗಳ ಅರಮನೆಗಳಲ್ಲಿ ಈ ಭಗವಂತ ವ್ಯಕ್ತನಾಗ್ತಾನೆ. ಭೂಮ್ಯಾಂ ಪರ್ವತ ಮೂರ್ಧನೆ, ಭೂಮಿಯಲ್ಲಿ ಅತ್ಯಂತ ಉನ್ನತ ಸ್ಥಾನ ಅಂತ ಅದಕ್ಕರ್ಥ. ಪರ್ವತದ ಮೇಲೆ ಅಂತಾನೆ ಅರ್ಥ ಮಾಡಬೇಕಾಗಿಲ್ಲ. ಉತ್ತಮವಾದ ಶಿಖರ ಅಂದ್ರೆ ಶ್ವೇತದ್ವೀಪ ಮತ್ತು ಅನಂತಾಸನಗಳು. ಹಾಗೇನೆ ಪರ್ವತ ಅಂತಂದ್ರೆ ಮೇರು ಪರ್ವತ ಅಂತ ಅರ್ಥ ಮಾಡೋಣ. ಈಗ ಅಲ್ಲಿ ಅತ್ಯಂತ ಉನ್ನತವಾದ ಸ್ಥಾನ ಅಂದ್ರೆ ವೈಕುಂಠ. ಈ ಮೂರು ಸ್ಥಾನಗಳಲ್ಲಿ ಭಗವಂತ ವ್ಯಕ್ತನಾಗ್ತಾನೆ. ಜಾತ ಅಂದ್ರೆ ವ್ಯಕ್ತನಾಗುವಂತಹ ಭಗವಂತನೇ, ಗಾಯತ್ರಿ ರೂಪದ ಭಗವಂತನೇ. ಬ್ರಾಹ್ಮಣೇಭ್ಯ ಅನುಜ್ಞಾತ, ವೇದ ಮಂತ್ರಗಳನ್ನ, ಗಾಯತ್ರಿ ಮೊದಲಾದ ಮಂತ್ರಗಳನ್ನ ಧ್ಯಾನಿಸುವಂತಹ ಬ್ರಾಹ್ಮಣರೇನಿದ್ದಾರೆ ಅವರ ಅನುಜ್ಞೆಯನ್ನು ಸ್ವೀಕಾರ ಮಾಡಿ ಅವರ ಸಮ್ಮತಿಯನ್ನು ಪಡೆದುಕೊಂಡು ಯಥಾ ಸುಖಂ ಗಚ್ಚ, ನಿನ್ನ ಅಪೇಕ್ಷೆಗೆ ತಕ್ಕಂತೆ ಸುಖವಾಗಿ ಹಿಂತೆರಳು ಅಂತದರ ತಾತ್ಪರ್ಯ. ಮೊದಲು ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ, ಗಾಯತ್ರಿ ಬರಬೇಕು ಅಂತ ಮೊದಲು ಪ್ರಾರ್ಥನೆ ಮಾಡಿದ್ದೆವು. ಈಗ ಕಳಿಸಿಕೊಡುವ ಪ್ರಾರ್ಥನೆ ಇದು. ಮುಂದೆ ಸರ್ವವೇದೇಶು ಯತ್ ಪುಣ್ಯಂ ಸರ್ವತೀರ್ಥೇಶು ಯತ್ ಫಲಂ ತತ್ಫಲಂ ಸಮಾಪ್ನೋತಿ ಸ್ತುತ್ವಾ ದೇವಂ ಜನಾರ್ದನಂ. ಎಲ್ಲ ವೇದಗಳನ್ನು ಓದಿದ್ದ ಮಾತ್ರದಿಂದ ಏನು ಪುಣ್ಯ ಬರಬೇಕೋ, ಎಲ್ಲ ತೀರ್ಥಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಅವಗಾಹನ ಮಾಡಿದ್ರಿಂದ ಏನು ಫಲ ಬರಬೇಕೋ ಆ ಎಲ್ಲಾ ಫಲವನ್ನು ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿದ ಒಂದೇ ಒಂದು ಕ್ರಿಯೆಯಿಂದ ಮನುಷ್ಯ ಪಡ್ಕೋತಾನೆ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಾಗ, ಶಾಸ್ತ್ರಗಳನ್ನು ಓದುವಾಗ ಭಗವಂತನ ನಾಮಸ್ಮರಣೆ ಇಲ್ಲದೆ ಹೋದರೆ ಪುಣ್ಯ ಬರೋದಿಲ್ಲ. ಭಗವಂತನ ನಾಮಸ್ಮರಣೆ ಇದ್ದರೆ ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡದೆ ಇರುವಂತಹ ಪ್ರಸಂಗ ಬಂದರೂ, ಅಂತ ಹಿನ್ನೆಲೆ ಇದ್ದರೂ, ಮಾಡುವ ಹಿನ್ನೆಲೆ ಇಲ್ಲದೆ ಹೋದರೂ ಕೂಡ, ವೇದಾಧ್ಯಯನ ಮಾಡುವ ಹಿನ್ನೆಲೆ ಇಲ್ಲದೆ ಹೋದರೂ ಕೂಡ, ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಅನುಕೂಲ ಇಲ್ಲದೆ ಹೋದರೂ ಕೂಡ ಎಲ್ಲಾ ಫಲವನ್ನು ಪಡ್ಕೋತಾನೆ ಅಂತ ಅದರ ತಾತ್ಪರ್ಯ. ವಾಸನಾದ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಮುಂದಿನ ಶ್ಲೋಕ. ನಿನಗೆ ವಾಸುದೇವ ಅಂತ ಹೆಸರು. ಯಾಕೆಂದ್ರೆ ನೀನು ಮೂರು ಲೋಕವೂ ನಿನ್ನೊಳಗಿದೆ, ಮತ್ತೆ ನೀನು ಕೂಡ ಮೂರು ಲೋಕದೊಳಗಿದ್ದಿ. ಎಲ್ಲಾ ಜೀವಿಗಳಿಗೂ ಕೂಡ ನೀನು ಆಶ್ರಯನಾಗಿದ್ದಿ. ವಾಸನಾದ್ ವಾಸುದೇವೋಸಿ, ನೀನು ವಾಸನಾಥ್ ಮೂರು ಲೋಕದ ಒಳಗೆ ಇರುವುದರಿಂದ, ಸ್ವಲ್ಪ ಅರ್ಥ ವ್ಯತ್ಯಾಸ ಮಾಡಿ ಹೇಳಿದೆ. ವಾಸನಾಥ್ ಅಂದ್ರೆ ಮೂರು ಲೋಕವು ನಿನ್ನಲ್ಲಿ ಇರುವುದರಿಂದ, ಇದು ಮೊದಲನೇದಕ್ಕರ್ಥ. ಮತ್ತೆ ವಾಸಿತಂತೆ ಜಗತ್ರಯಂ, ಮೂರು ಲೋಕವು ಕೂಡ ನಿನ್ನಿಂದ ವಾಸಿಸಲ್ಪಟ್ಟಿರುವುದರಿಂದ, ಅರ್ಥಾತ್ ನೀನು ಆ ಮೂರು ಲೋಕದಲ್ಲೂ ಇರುವುದರಿಂದ. ಮತ್ತೆ ಸರ್ವಭೂತ ನಿವಾಸೋಸಿ, ಎಲ್ಲಾ ಜೀವಿಗಳನ್ನು ಕೂಡ ನಿನ್ನ ಒಡಲಲ್ಲೇ ನೀನು ಇಟ್ಕೊಂಡಿರುವುದರಿಂದ ನಿನಗೆ ವಾಸುದೇವ ಅಂತ ಹೆಸರಿದೆ.
ನಿನಗೆ ನಮಸ್ಕಾರ ಅಂತ ಈ ಅಭಿಪ್ರಾಯ. ನಮೋಸ್ತ್ವರಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಈ ಶ್ಲೋಕದ ಅರ್ಥ ಏನು ಈಗ ನೋಡೋಣ. ಅನಂತ ದೇಶ ಕಾಲ ಗುಣಗಳ ಮಿತಿ ಇಲ್ಲದವನು, ಸಹಸ್ರಮೂರ್ತಿ ಅನಂತ ರೂಪವುಳ್ಳವನು, ಅಂತಹ ಭಗವಂತನಿಗೆ ನಮಃ ಅಸ್ತು ನಮಸ್ಕಾರ ಇರಲಿ. ಸಹಸ್ರ ಅಂದ್ರೆ ಅನಂತ, ಪಾದ ಅಂದ್ರೆ ಪಾದಗಳು, ಅಕ್ಷಿ ಅಂದ್ರೆ ಕಣ್ಗಳು, ಶಿರಸ್ ಅಂದ್ರೆ ತಲೆಗಳು, ಮತ್ತು ಉರು ಅಂದ್ರೆ ತೊಡೆಗಳು, ಬಾಹುಗಳು ಇದು ಉಳ್ಳವನು. ಸಹಸ್ರನಾಮ್ನೆ ಅನಂತ ಶಬ್ದಗಳಿಂದ ವಾಚ್ಯನಾದವನು. ಶಾಶ್ವತೆ ಅನಾದಿ ನಿತ್ಯನಾದವನು. ಸಹಸ್ರ ಕೋಟಿ ಯುಗಧಾರಿಣೆ ಅಸಂಖ್ಯ ಯುಗಗಳಿಗೆ ನೀನು ಕಾರಣನಾದವನು. ಅನಾದಿ ಕಾಲದಿಂದಲೂ ನೀನು ಈ ಎಲ್ಲಾ ಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದೆ. ಅರ್ಥಾನ್ ವ್ಯಧಾತ್ ಶಾಶ್ವತೀಭ್ಯ ಸಮಾಭ್ಯ, ಅನೇಕ ವರ್ಷಗಳಿಂದ, ಶಾಶ್ವತ ವರ್ಷಗಳಿಂದ ನೀ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಬಂದಿದ್ದೆ ಅಂತದರ ಅಭಿಪ್ರಾಯ. ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಹೀಗೆ ಯುಗ ಚಕ್ರ ನಿನ್ನ ಕಣ್ಮುಂದೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಮುಂದುವರಿತಾ ಇರ್ತದೆ. ಅದಕ್ಕೆ ಸಹಸ್ರ ಕೋಟಿ ಯುಗಧಾರಿ ಆಗಿದ್ದಿ ನೀನು ಅಂತ ಅದರ ತಾತ್ಪರ್ಯ. ಕೆಲವರು ಇಲ್ಲಿ ಸಹಸ್ರನಾಮನೇ ಪುರುಷಾಯ ಶಾಸತೆ ಅಂತ ಆಗಬೇಕು, ಶಾಶ್ವತೆ ಅಂತ ಆಗುವುದು ಸರಿ ಅನ್ಸೋದಿಲ್ಲ. ಶಾಶ್ವತ ಶಬ್ದ ಅಕಾರ ಅಂತ ಶಬ್ದ, ಅದರ ಚತುರ್ಥಿ ವಿಭಕ್ತಿ ಏಕವಚನ ಶಾಶ್ವತಾಯ ಅಂತ ಆಗಬೇಕು, ಶಾಶ್ವತೆ ಅಂತ ಆಗುವುದಿಲ್ಲ. ಆದ್ರಿಂದ ಒಂದು ಪಾಠ ಬೇರೆ ಎಲ್ಲೋ ಪುಸ್ತಕದಲ್ಲಿ ಶಾಸತೆ ಅಂದ್ರೆ ಎಲ್ಲರನ್ನೂ ಆಳುವವನು, ಶಾಸನ್ ಶಾಸಂತೌ ಶಾಸಂತಹ, ಅದರ ಚತುರ್ಥಿ ವಿಭಕ್ತಿ ಏಕವಚನ ಶಾಸತೆ ಅಂತ ಆಗಬೇಕು ಅಂತ ಕೆಲವರು ಹೇಳ್ತಾರೆ. ಕೆಲವು ಕಾಲ ನಾನು ಕೂಡ ಅದೇ ತರ ಹೇಳುವ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೆ. ಆದರೆ ನಾವು ಅದನ್ನು ಹಾಗೆ ತಿದ್ದುವುದಕ್ಕೇನೂ ಅರ್ಥ ಇಲ್ಲ. ಈ ಶಾಶ್ವತೆ ಅಂತಾನೆ ಶಾಶ್ವತ್, ಶಾಶ್ವತೌ ಶಾಶ್ವತಃ, ಹೀಗೆ ಒಂದು ಶಬ್ದ ಅನೇಕ ಕಡೆ ಮಹಾಭಾರತಾದಿಗಳಲ್ಲಿ ಮತ್ತು ಇನ್ನು ಕೆಲವು ಬೇರೆ ಬೇರೆ ಗ್ರಂಥಗಳಲ್ಲಿ ಪ್ರಯೋಗ ಇರುವುದು ನನಗೆ ಗಮನಕ್ಕೆ ಬಂದಿದೆ. ಇನ್ನು ಅನೇಕ ಜನ ವಿದ್ವಾಂಸರು ಕೂಡ ಅದನ್ನು ನೋಡಿದ್ದಾರೆ. ಆದ್ರಿಂದ ಇಲ್ಲಿ ಶಾಶ್ವತೆ ಅಂತ ಯಥಾವಸ್ಥಿತವಾಗಿಯೇ ಹೇಗೆ ಪಾಠ ಇದೆಯೋ ಹಾಗೆ ಮುಂದುವರಿಯಲಿ, ಅದನ್ನು ಯಾರೂ ಕೂಡ ತಿದ್ಕೊಳ್ಳುವುದೇನೂ ಬೇಡ ಅಂತ ನಾವು ಇದರ ಬಗ್ಗೆ ಗಮನ ಹರಿಸಬೇಕು. ಸಹಸ್ರ ಕೋಟಿ ಯುಗಧಾರಿಣೇ ನಮಃ ಅನ್ನೋದ್ರ ಬದಲಾಗಿ ಕೂಡ ಸಹಸ್ರ ಕೋಟ್ಯಾಯುಧಧಾರಿಣೇ ನಮಃ, ಅನಂತ ಆಯುಧಗಳನ್ನ ಧರಿಸಿದವನು ಅಂತ ಕೆಲವರು ಹಾಗೂ ಒಂದು ಪಾಠವನ್ನು ಇಟ್ಕೊಂಡು ಹೇಳ್ತಾರೆ. ಆ ಥರದ ಬದಲಾವಣೆನೂ ಕೂಡ ಬೇಡ. ಈಗೇನು ಪಾಠ ಇದೆ ಇದು ಶಿಷ್ಟ ಸಮ್ಮತವಾದ ಪಾಠವೇ ಆಗಿದೆ. ಮತ್ತು ನಾವು ನೋಡ್ತಾ ಇರುವಂತಹ ವ್ಯಾಕರಣಕ್ಕೆ, ನಮಗೆ ಸಿಕ್ಕಿರುವಂತಹ ವ್ಯಾಕರಣದಲ್ಲಿ ಈ ಎಲ್ಲ ಶಬ್ದಗಳಿಗೆ ಆಧಾರ ಕಾಣದೇ ಇರಬಹುದು. ಆದರೆ ಎಲ್ಲವನ್ನೂ ಕೂಡ ಇದೇ ವ್ಯಾಕರಣದಿಂದ ನಾವು ಸಮರ್ಥಿಸುವುದು ಕೂಡ ಕಷ್ಟನೇ. ಆದ್ರಿಂದ ಈ ಪ್ರಯತ್ನವೇ ಬೇಡ. ಹೇಗಿದೆಯೋ ಹಾಗೆ ಅದನ್ನೆಲ್ಲವನ್ನು ಕೂಡ ಹೇಳುವುದು ಯೋಗ್ಯ ಅಂತ ನನ್ನ ಆಲೋಚನೆ.